ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಆ್ಯಕ್ಚುಲಿ ಇವಾಗ ನೈಟ್ ಟೈಮಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಅಂದರೆ ಇವಾಗ 8 ಗಂಟೆ ಆಗಿದೆ. ಸೊ ಇವತ್ತು ಹೋಳಿ ಹುಣ್ಣಿಮೆ ಅಂದರೆ ಕಾಮಣ್ಣನ ಹಬ್ಬ. ಇವತ್ತು ನಮ್ಮೂರಲ್ಲಿ ಕಾಮಣ್ಣನ ಹಬ್ಬ ಇವತ್ತಿದೆ. ಸೊ ನಾಳೆ ಹೋಳಿ ಹುಣ್ಣಿಮೆ. ನಮ್ಮ ಮನೆಯಲ್ಲಿ ಕಾಮಣ್ಣ ಹಬ್ಬ ಅಂತಂದರೆ ಯಾವ ಥರ ಮಾಡ್ತೀವಿ ಅಂದರೆ ಮನೆ ಮುಂದೆನೇ ಕಾಮಣ್ಣನ ಸುಡ್ತೀವಿ. ಅಂದರೆ ಮನೆ ಮುಂದೆ ಕಾಮಣ್ಣನ ಪೂಜೆಯನ್ನು ಮಾಡಿ ಮನೆ ಮುಂದೆನೇ ಕಾಮಣ್ಣನ ಸುಡ್ತೀವಿ. ಸೊ ಅದೇ ಇವಾಗ ಹೊರಗಡೆ ಹಲಿಗೆ ಬರ್ಸತ್ತಾರಲ್ಲ ನನ್ನ ಮಗ, ಆಮೇಲೆ ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಹಲಿಗೆ ಬರ್ಸತ್ತಾರು. ಸೊ ಅದೇ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಆ್ಯಂಡ್ ಇವತ್ತು ಚಂದ್ರಗ್ರಹಣ ಇತ್ತು. ಸೊ ಇಷ್ಟೋ ತನಕ ಚಂದ್ರಗ್ರಹಣ ಪಾಲಿಸಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅಂದರೆ ಗ್ರಹಣನ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದೆಲ್ಲ ಸೈಂಟಿಫಿಕ್ ಆಗಿ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ, ಬಟ್ ಆಲ್ಮೋಸ್ಟ್ ಪಾಲಿಸ್ಬೇಕು ನನ್ನ ಪ್ರಕಾರ. ಪಾಲಿಸ್ಬೇಕು ಅಂದರೆ ಯಾವ ಥರ ಅಂದರೆ ಗ್ರಹಣ ಟೈಮಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಹೀಗಾಗಿ ನಾವು ಹೊರಗಡೆ ಬಿಸಿಲಿಗೆ ಬರದೆ, ಹೊರಗಡೆ ಒಂದು ಚಂದ್ರನ ಬೆಳಕು ಅಥವಾ ಸೂರ್ಯನ ಬೆಳಕಿಗೆ ಬರದೆ ಹಾಗೆ ಒಳಗಡೆನೇ ಕುಂತ್ರೆ ಮುಗೀತಷ್ಟೇ ಅದು. ಬಟ್ ಮುಂಚೆಯಿಂದನೂ ಏನು ಪಾಲಿಸ್ಕೊಂಡು ಬಂದಿದ್ದಾರೆ, ಗ್ರಹಣ ಟೈಮಲ್ಲಿ ಏನು ಅಳಗಾಡಬಾರ್ದು, ಅದನ್ನ ಕೆರ್ಕೊಳ್ಬಾರ್ದು, ಕೈ ಮುರಿಬಾರ್ದು, ಆಮೇಲೆ ಏನು ಕಟ್ ಮಾಡಬಾರ್ದು, ಏನೇನೇನೋ ಹೇಳ್ತಿರ್ತಾರೆ. ಅದೆಲ್ಲನೂ ಮಾಡಬೇಕು, ಒಂದೇ ಕಡೆನೇ ಕುಂತಲೇ ಕೂಡಬೇಕು ಅಂತ ಹೇಳ್ತಾರೆ. ಸೊ ನಂದು ಇಷ್ಟೋ ತನಕ ಅದೇ ಆಯಿತು. ಎಷ್ಟು ಕುಂತೆ ಅಂದರೆ 4 hours ಆಯಿತು ನಂದು ಈ ಸಲ ಗ್ರಹಣ ಪಾಲನೆ ಮಾಡಿದ್ದು. ಆ್ಯಕ್ಚುಲಿ 3:20 ಇತ್ತು. 3:20 to 7:48 ತನಕ ಇತ್ತು ಗ್ರಹಣ. ಟೋಟಲಾಗಿ ನೋಡಿದರೆ 4 hours ಇತ್ತು. ಸೊ 4 hours ಗ್ರಹಣ ಪಾಲಿಸಿದೆ. ಕುಂತು ಬೇಜಾರಾಗಿದೆ. ಫುಲ್ ಸುಮ್ಮನೆ ಕುಂತು ಫುಲ್ ಸುಸ್ತು ಹೊಡೆದೀನಿ ನಾನಂತೂ. ನಮ್ಮ ಮನೇಲಿ ಇವತ್ತು ಹೋಳಿಗೆ ಮಾಡತ್ತಾರು, ಅಂದರೆ ಕಾಮಣ್ಣನ ಹಬ್ಬ ಆಯ್ತಲ್ಲ. ಸೊ ಹೋಳಿಗೆನೂ ಮಾಡತ್ತಾರೆ ನೈವೇದ್ಯಕ್ಕೆ ಅಂತ ಹೇಳಿ. ಸೊ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದೇನೆ, ಅಷ್ಟು ಸುಸ್ತಾಗಿದ್ದೀನಿ. ಗ್ರಹಣ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಹಾಗೆ ಕೂತಿದ್ದೆ. 4 hours ನನ್ನ ಮಗನ ಬಿಟ್ಟಿದ್ದೆ. ಆ್ಯಕ್ಚುಲಿ ಪ್ರದೀತ್ಯನಿಗೆ ನಾನು ನೆನಪೇ ಮಾಡ್ಕೊಂಡಿಲ್ಲ. ನಾನೇ ಅವನನ್ನು ಮಿಸ್ ಮಾಡ್ಕೊಳತ್ತಿದ್ದೆ. ಏನು ಮಾಡತ್ತಾನ ಪ್ರದೀತ್ಯ ಹೊರಗಡೆ ಅಂತ ಹೇಳಿ. ಅವನಿಗಂತೂ ನನ್ನ ನೆನಪೇ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿದ್ದ ಅವನು. ಇವಾಗಂತೂ ಫುಲ್ ಹಲ್ಗೆ ಎಲ್ಲ ಬರ್ಸತ್ತನು. ಫೈನಲಿ ಗ್ರಹಣ ಒಂದು ಪಾಲಿಸಿದೆ. ಗ್ರಹಣ ಮುಗೀತು. ಆ್ಯಂಡ್ ಇನ್ನೊಂದೇನೆಂದರೆ ಪ್ರದೀಪ್ತನ ಪ್ರೆಗ್ನೆಂಟ್ ಇದ್ದಾಗ 2 ಗ್ರಹಣ ಬಂದಿದ್ದು, ಅವಾಗೂ 2 ಗ್ರಹಣ ಪಾಲಿಸಿದ್ದೆ. ಆಮೇಲೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿನೂ 2 ಗ್ರಹಣ ಇದ್ದಾವೆ. ಫಸ್ಟ್ ಗ್ರಹಣ ಅದೇನೋ ನಮ್ಮ ದೇಶದಲ್ಲಿ ಇರಲಿಲ್ಲ ಅಂತೆ. ಸೊ ಅದನ್ನ ಏನು ಪಾಲಿಸೋದು ಇರಲಿಲ್ಲ. ಸೊ ಹಾಗಾಗಿ ಅದು ಬಿಟ್ಬಿಟ್ಟೆ. ಇದು ಗ್ರಹಣ ಒಂದು 25% ನಮ್ಮ ದೇಶದಲ್ಲಿ ಇತ್ತಲ್ಲ. ಸೊ ಹೀಗಾಗಿ ಈ ಒಂದು ಗ್ರಹಣನ ಪಾಲಿಸಲೇಬೇಕಿತ್ತು. ಪಾಲಿಸಿದೆ. ಫೈನಲಿ ಮುಗೀತು. ಫುಲ್ ಟೆನ್ಷನ್ ಆಗಿತ್ತು ನನಗಂತೂ, ಯಾವಾಗಾರ ಮುಗಿತೈತಿ ಇದು ಗ್ರಹಣ ಅಂತ ಹೇಳಿ. ಸೊ ಮುಗೀತು, ಏನೇನಿಲ್ಲ. ಆ್ಯಂಡ್ ನಾನೇನು ಮಾಡಿದೆ ಗ್ರಹಣ ಟೈಮಲ್ಲಿ ಅಂತ ಅಂದರೆ, ನಾವು ಆಲ್ರೆಡಿ ಏನು ಮಾಡಿದ್ದೆ, ಮಹಾಭಾರತದ್ದು ಸೀರೀಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. 1 to 10 ಸೀರೀಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ 1 to 18 ಸೀರೀಸ್ ಇದ್ದು ಅವೆಲ್ಲ. ಸೊ ಒಂದು 4 hours ಒಂದು 10 ಮುಗಿತಾವೆ ಅಂತ ಅಂದ್ಕೊಂಡು 1 to 10 ಭಗವದ್ಗೀತೆ ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. 1 to 10 ಸೀರೀಸ್ ಭಗವದ್ಗೀತೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅವನ್ನೆಲ್ಲನೂ ಕೇಳಿದೆ. ಲಾಸ್ಟ್ಗೆ ಇನ್ನೊಂದು 1/2 hour ಇತ್ತು. ಸೊ ಆವಾಗ ನರಸಿಂಹ ಸ್ವಾಮಿ ಸ್ತೋತ್ರ ಒಂದು ಕೇಳಿದೆ. ಆಮೇಲೆ ಇನ್ನೊಂದು ವಿಷ್ಣು ಸಹಸ್ರನಾಮ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದನ್ನೊಂದು ಕೇಳಿದೆ. ಸೊ ಇವನ್ನೆಲ್ಲನೂ ಕೇಳಿದೆ ಗ್ರಹಣ ಟೈಮಲ್ಲಿ. ಸೊ ಹೆಂಗಾದ್ರು ಟೈಮ್ ಪಾಸ್ ಮಾಡಬೇಕಲ್ಲ, ಹೀಗಾಗಿ ಅವನ್ನೆಲ್ಲನೂ ಒಂದು 10 ಸೀರೀಸು ಭಗವದ್ಗೀತೆ, ಒಂದು ವಿಷ್ಣು ಸಹಸ್ರನಾಮ, ಒಂದು ಉಗ್ರ ನರಸಿಂಹ ಸ್ವಾಮಿ ಸ್ತೋತ್ರ, ಇವನ್ನೆಲ್ಲನೂ ಕೇಳಿದೆ. ಅಷ್ಟರಲ್ಲಿ 4 hours ಮುಗೀತು. ನನ್ನ ಗ್ರಹಣ ಪಾಲಿಸೋದು ಮುಗೀತು. ಸೊ ಬನ್ನಿ, ನಮ್ಮ ಮನೆಯಲ್ಲಿ ಇವತ್ತು ಕಾಮಣ್ಣನ ಹಬ್ಬ ಇದೆ. ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಕೀಪ್ ವಾಚಿಂಗ್ ಮೈ ಚಾನಲ್. ಇಲ್ಲಿ ಕಾಮಣ್ಣನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಳತ್ತಾರು. ಇದು ಆ್ಯಕ್ಚುಲಿ ಗೋಧಿ ಹುಲ್ಲು. ಸೊ ಗೋಧಿಯನ್ನು ಬೆಳೆದಿರ್ತಾರಲ್ಲ, ಸೊ ಆ ಒಂದು ಹುಲ್ಲನ್ನು ತೊಗೊಂಡು ಬಂದು ಈ ಥರ ಒಂದು ನಿಲ್ಲಿಸಿರ್ತಾರೆ. ಸೊ ಆ್ಯಕ್ಚುಲಿ ಕಾಮಣ್ಣನ ಪೂಜೆ ಗಂಡ್ಮಕ್ಳು ಮಾಡಬೇಕಂತೆ. ಸೊ ಹೀಗಾಗಿ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾರೆ ಮನೆಯಲ್ಲಿ. ಅದರ ಸಲುವಾಗಿ ನಮ್ಮ ಅಮ್ಮನೂ ಎಲ್ಲನೂ ರೆಡಿ ಮಾಡಿ ಕೊಡತ್ತಾರೆ ನಮ್ಮ ಅಪ್ಪಾಜಿಗೆ ಪೂಜೆ ಮಾಡೋ ಸಲುವಾಗಿ. ಆಮೇಲೆ ಪ್ರದೀತ್ಯ ಅಂತೂ ಫುಲ್ ಹಲಿಗೆ ಬರ್ಸೋದಕ್ಕೆ ವಿಡಿಯೋ ಬರೋಣ. ಹೆಂಗೆ ಕೂದಲ ಮಾಡ್ಕೊತಾರ ನೋಡಿ.
ಬರ್ಸ್ ಅವನ ಬರ್ಸವ್ ಬರ್ತಾರ ನಡ್ಕೋತ ಅವನು ಪ್ಲೇಟ್ ತಕ್ಕೋಲ್ಲ ಇಲ್ಲಿ ಕಾಮಣ್ಣನ ನೈವೇದ್ಯಕ್ಕೆ ಅಂತ ಹೇಳಿ ಹೋಳಿಗೆಯನ್ನು ಮಾಡತ್ತೀವಿ, ಬೇಳೆ ಹೋಳಿಗೆ. ಆ್ಯಕ್ಚುಲಿ ಹುಣ್ಣಿಮೆ ಬೆಳಗ್ಗೆ ಟೈಮಲ್ಲಿನೇ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಬೆಳಗ್ಗೆ ಟೈಮಲ್ಲಿನೇ ನೈವೇದ್ಯ ಮಾಡಿರ್ತಾರೆ ದೇವರಿಗೆ. ಬಟ್ ನಮ್ಮ ಮನೆಯಲ್ಲಿ ನಾವು ಕಾಮಣ್ಣನ ಪೂಜೆಯನ್ನು ಮಾಡೋದ್ರಿಂದ ಸಾಯಂಕಾಲ ಕಾಮಣ್ಣನ ಪೂಜೆ ಮಾಡ್ತೀವಲ್ವ, ಹೀಗಾಗಿ ಸಾಯಂಕಾಲ ಹೊತ್ತಲ್ಲೇ ನಾವು ಬೇಳೆ ಹೋಳಿಗೆಯನ್ನು ಮಾಡ್ತೀವಿ ನೈವೇದ್ಯಕ್ಕೆ ಅಂತ ಹೇಳಿ. ಆ್ಯಂಡ್ ಆ್ಯಕ್ಚುಲಿ ಈ ಸಲ ಗ್ರಹಣ ಬೇರೆ ಇತ್ತಲ್ಲ, ಸೊ ಹೀಗಾಗಿ ಬೆಳಗ್ಗೆಯಿಂದ ನೈವೇದ್ಯ ಮಾಡಿಟ್ರೆ ಅದು ದೇವರಿಗೆ ಏರಲ್ಲ. ಹೀಗಾಗಿ ಎಲ್ಲ ಗ್ರಹಣ ಮುಗಿದ ಮೇಲೇ ನೈವೇದ್ಯ ಮಾಡಿದರೆ ಆಯಿತು ದೇವರಿಗೆ ಅಂತ ಹೇಳಿ ಸಾಯಂಕಾಲ ಎಲ್ಲ ಹೊತ್ತಲ್ಲೇ ಬೇಳೆಯನ್ನು ಹಾಕಿ ಹೋಳಿಗೆಯನ್ನು ಮಾಡತ್ತಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಪವಿತ್ರ ನಾನು ಹೋಳಿಗೆಯನ್ನು ಕಲ್ಕೋತೀನಿ ಅಂತ ಹೇಳಿ ಹೋಳಿಗೆಯನ್ನು ಮಾಡತ್ತಳು. ನಮ್ಮ ಕಾಕು ಹೋಳಿಗೆ ಎಲ್ಲ ಹೇಳ್ಕೊಡತ್ತಳು ಯಾವ ಥರ ಹೋಳಿಗೆಯನ್ನು ಮಾಡೋದು ಅಂತ ಹೇಳಿ. ಅಷ್ಟರಲ್ಲಿ ನಾನು ಕಮೆಂಟ್ ಮಾಡಿದೆ, ನೀನಿಲ್ಲಿ ತವ್ರ ಮನೇಲಿ ಹೋಳಿಗೆ ಮಾಡೋದು ಕಲೀಲಿಲ್ಲ ಅಂದ್ರೂ ಗಂಡನ ಮನೇಲಿ ತಾನಾಗೇ ಬರುತ್ತೆ, ಇದಕ್ಕೆ ಸುಮ್ಮನೆ ಕಷ್ಟಪಟ್ಟು ಕಲಿತೀಯ ಅಂತ ಹೇಳಿ ಆಕೆಗೆ ಕಮೆಂಟ್ ಮಾಡತ್ತಿದ್ದೆ. ನಂದು ಹಾಗೆ ಆಗಿತ್ತು. ಆ್ಯಕ್ಚುಲಿ ನಾನು ತವ್ರ ಮನೆಯಲ್ಲಿದ್ದಾಗ ಒಂದಿನೂ ಹೋಳಿಗೆ ಮಾಡೇ ಇಲ್ಲ. ಬಟ್ ಡೈರೆಕ್ಟ್ ಒಮ್ಮೆ ಹೈದ್ರಾಬಾದಲ್ಲಿ ಹೋದ್ಮೇಲೆ ಒಮ್ಮೆ ಡೈರೆಕ್ಟ್ ನಾನೇ ಹಾಗೆ ಹೋಳಿಗೆಯನ್ನು ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು ಹೋಳಿಗೆ ಎಲ್ಲ. ಅದನ್ನೇ ಹೇಳ್ತಿದ್ದೇನೇನು, ಇಲ್ಲಿ ಸುಮ್ಮನೆ ಕಷ್ಟಪಟ್ಟು ಕಲಿತು ಟ್ರೈ ಮಾಡೋಕ್ಕೆ ಹೋಗಬೇಡ, ಒಮ್ಮೆ ಅಲ್ಲಿ ಹೋಗಿ ಮಾಡು ಬರುತ್ತೆ ಅಂತ ಹೇಳಿದೆ. ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ನಮ್ಮಲ್ಲಿ ಬಣ್ಣ ಆಡೋದಿತ್ತು. ಸೊ ಆ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಅಚ್ಚ ಎಲ್ಲಿದ ಜೀ ಕಡೆ ದೊಡ್ಡ ತಂದಿಲ್ಲ. ಆರೇ ಬಾ ಮಾಡ್ದ ನಾವು ಬಿಡುದಿಲ್ಲ, ಹಂಚೆ ಬಿಡ್ತಾನ. ಏ ನಂಗೆ ಬೇಡ ನಂಗೆ ಬೇಡ ನಂಗೆ ಬೇಡ ಏ ನನಗೆ ಬೇಡಪ್ಪ. ಹಳಕೈತವ ಇದು ಹುಡುಗ. ಪ್ರದು ನೋಡು ನೆಪ್ ತೋರ್ಸು ತೋರ್ಸು ತೋರ್ಸು. ಓ ಓ ಕೃಷ್ಣ ಇಲ್ಲ ಹೋಗಿನ್ ಸಾಕು. छोट्या उड्या बिरकी दावडेवा ए गोचकर रे ए ना मंगळ वालसिस रे ए ನೀರ್ ಆಡಬೇಡ ತಂಡ ಹತ್ತೈತಿ ಪಾಪ ಹುಡುಗರಿಗೆ. ಅರೆ ನೀರ ಕಾಟ್ತಿ ಏ ಬಾವುದಿಟ ಮಾಡು ಮೈಲ್ ತೋ ಮೈಲ್ ಹೆಂಗ್ ಮಾಡ್ದನ ಹಿಡ್ಕೋ ಪ್ರದು ಹಿಡ್ಕೋ ಇಗ್ಲೆ ಏ ಅದ್ರ ತಾನಿ ಬಾ ಗೊತ್ತು ಹೋಗಿ ಗೊತ್ತು ಹೋಗಿ ಆಗಿದ್ರ ನೀ ನೀರ ಇಲ್ಲ ಇದ್ರಾಗ. ನೀರ ಹಾಕೊಂಬರಿ ಮೋದಿ
ಏನ ಅಚ್ಚು ಹೆಂಗ್ ಮಾಡು ಆ್ಯಕ್ಚುಲಿ ಇದು ಪ್ರದಿತ್ಯಂದು ಮೊದಲ ಹೋಳಿ ಹಬ್ಬ ಇತ್ತು. ಸೊ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಟ ಆಡಲಿ ಅಂತ ಹೇಳಿ ನಾನೇ ಸುಮ್ಮನೆ ಬಿಟ್ಬಿಟ್ಟಿದ್ದೆ, ಎಷ್ಟು ಬಣ್ಣ ಆಡ್ತಾನೆ ಆಡಲಿ ಅಂತ. ಬಟ್ ಅವನಿಗೂ ಬಣ್ಣ ಆಡೋದ್ರಲ್ಲಿ ಖುಷಿ ಸಿಕ್ತು. ಫುಲ್ ಎಂಜಾಯ್ಮೆಂಟ್ ಮಾಡಿ ಬಣ್ಣ ಆಡ್ದ. ಸ್ಟಾರ್ಟಿಗೆ ಒಂದು ಸ್ವಲ್ಪ ಆತ, ಬಟ್ ಆಮೇಲೆ ಅವನಿಗೆ ಅದೇ ಬಣ್ಣ ಆಟ ಆಡೋದು ಚೆಂದ ಅನ್ನಿಸ್ತು, ಅವನೇ ಆಟ ಆಡ್ದ. ಅದಾದಮೇಲೆ ಇಲ್ಲಿ ನಾವು ಹೋಳಿ ಹಬ್ಬದ ದಿನ ಏನು ಮಾಡ್ತೀವಿ ಅಂದರೆ ಈ ಥರ ಕಡಲೆಕಾಳನ್ನು ಹುರಿತೀವಿ. ಕಡಲೆಕಾಳು ಹುರಿದು ಉಪ್ಪನ್ನು ಹಚ್ತೀವಿ. ಸೊ ನಿನ್ನೆ ದಿನ ಏನು ಮಾಡ್ತೀವಿ, ಕಡಲೆಕಾಳನ್ನು ನೆನೆಯನ್ನು ಇಟ್ಟಿರ್ತೀವಿ. ಸೊ ಅವನನ್ನು ಮಾರ್ನಿಂಗ್ ಅದನ್ನು ಹುರಿಬೇಕು, ಹುರಿದು ಉಪ್ಪನ್ನು ಹಚ್ಚಿ ಇಡಬೇಕು. ಆಮೇಲೆ ಬಣ್ಣ ಆಡಿ ಏನು ಬರ್ತಾರಲ್ಲ ಮನೆಗೆ, ಅವರೆಲ್ಲರೂ ಕಡಲೆಕಾಳನ್ನು ತಿಂತಾರೆ. ಇದೊಂದು ನಮ್ಮ ಮನೆಯಲ್ಲಿ ರೂಢಿ ಇದೆ, ನಮ್ಮ ಮನೆಯಲ್ಲೆಲ್ಲ ನಮ್ಮ ಊರಲ್ಲಿ ಇದೊಂದು ಪದ್ಧತಿ ಇದೆ. ಸೊ ಹೀಗಾಗಿ ನಾವು ಕಡಲೆಕಾಳನ್ನು ಹುರಿತಿದ್ವಿ. ನನ್ನ ಮಗ ಅಂತೂ ಒಂದೊಂದಾಗಿ ಗುಳುಮ್ ಗುಳುಮ್ ಅಂತ ನುಂಗತಾನಿಲ್ಲಿ. ಯಾರು ಕಡ್ಡೆ ಅನ್ನದ ಹಾಂ ಏನು ಮಾಡೋದು ನಿಮ್ಮನ್ನ ಖುಷಿ ಪ್ರದೀತನ್ ಕರ್ಕೊಂಡು ಹೋಗ್ಬೇಕಲ್ಲ ಮನ್ಕೊಂಡು ನಾನು ಏನೋ ಸುಮ್ಮನೆ ಗೊಂಜ ಹಚ್ಚಿಲ್ಲ ಸಮಯ ಐತ್ಲೆ ಗೊಂಜ ಶಿಲಿಲೆ ಐತೆ ನೋಡತ್ತೆ ಆತಂದ ನೋಡೋರು ಎಷ್ಟು ಅದ ಎಲ್ಲರೂ ಬರ್ತಿತ್ತು ಒಬ್ರು